ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವಾಗ ನಾನು ಊರಲ್ಲಿ ಹೋಗಿರೋ ಮದುವೆ ವೀಡಿಯೋಸ್ ಎಲ್ಲ ನೋಡಿದ್ದೀರಲ್ಲ, ಮದುವೆ ವೀಡಿಯೋಸ್ ಜೊತೆಗೆ ರಿಸೆಪ್ಷನ್ದು ಮತ್ತು ನನ್ನ ಸೊಸೆದು ಇನ್ನು ಆರತಿ ಶಾಸ್ತ್ರ ಇತ್ತು. ಆ ವಿಡಿಯೋನೂ ಇದು ಕಂಟಿನ್ಯೂ ಆಗುತ್ತೆ. ಆ ವಿಡಿಯೋ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ, ಅವ್ರಿಗೂ ನೋಡೋಕ್ಕೆ ಹೇಳಿ, ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಹೇಳ್ತಾ ಕಂಟಿನ್ಯೂ ಆಗುತ್ತೆ. ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಹೇಗಿತ್ತು ವಿಡಿಯೋ ಅಂತ ಒಂದು ಮೆಸೇಜ್ ಹಾಕಿ ಬನ್ನಿ, ವಿಡಿಯೋ ನೋಡ್ಕೊಂಡು ಬರೋಣ. ಸೀರೆ ಉಟ್ಕೊಳ್ಳೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಡ್ರೆಸ್ ಹಾಕೊಂಡು ಒಂದು ಗೌನ್ ಹಾಕೊಂಡು ಡ್ರೆಸ್ ಹಾಕೊಂಡು ಬಂದುಬಿಟ್ಟಿದ್ದೀನಿ. ಫುಲ್ಲು ಟಯರ್ಡ್ ಅಲ್ಲಿದ್ದೆ. ಅಂದರೆ ಮಕ್ಕಳು ನೋಡ್ಕೋಬೇಕು, ಈ ಕಡೆ ಮನೆ ಕೆಲಸ, ಈ ಕಡೆ ಹೋಗಿ ಬಂದಿರೋದ್ರಿಂದ, ಅಂದರೆ ಮದುವೆಗೆ ಹೋಗಿದ್ವಲ್ಲ, ಅಲ್ಲಿ ಒಂದು ನೈಟ್ ನಿದ್ದೆ ಇಲ್ಲ, ರೆಸ್ಟು ಇಲ್ಲ. ಆದ್ದರಿಂದ ಫುಲ್ಲು ಟಯರ್ಡ್ ಆಗಿದೆ. ಸೀರೆ ಪಿನ್ ಮಾಡಿ ಅದೆಲ್ಲ ರಿಸ್ಕ್ ಜಾಸ್ತಿ ಅಂದ್ಕೊಂಡು ಸಿಂಪಲಾಗಿ ಹಾಕ್ಕೊಂಡೆ. ಇವರು ಚಿತ್ರದುರ್ಗದ ಎಮ್ ಎಲ್ ಎ ಚಂದ್ರಪ್ಪ ಅವ್ರು ಬಂದಿದ್ದರು ಮದುವೆಗೆ. ಅವ್ರಿಗೆ ಸನ್ಮಾನ ಮಾಡಿಬಿಟ್ಟು, ಇದು ಬೇರೆಯವ್ರ ಕೈಲಿ ಕೊಟ್ಟಿದ್ರಿ, ಫುಲ್ಲು ಜನ ಇದ್ರಲ್ಲ, ಅವರು ತೆಗ್ದಿರೋದು ಈ ಥರ ತೆಗ್ದಿದ್ದಾರೆ, ಕರೆಕ್ಟಾಗಿ ತೆಗ್ದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ನೋಡಿ. ಎಮ್ ಎಲ್ ಎ ಚಂದ್ರಪ್ಪ, ಚಿತ್ರದುರ್ಗದ ಎಮ್ ಎಲ್ ಎ ಚಂದ್ರಪ್ಪ ಅವರು. ಚಿತ್ರದುರ್ಗದಲ್ಲಿ ಕೇಳಿದರೆ ಗೊತ್ತಾಗುತ್ತೆ, ಫೇಮಸ್ಸು. ಎಮ್ ಎಲ್ ಎ ಚಂದ್ರಪ್ಪ ಅಂದರೆ ಗೊತ್ತಾಗ್ಬಿಡುತ್ತೆ. ಅವ್ರು ಬಂದುಬಿಟ್ಟು ಗಂಡು ಹೆಣ್ಣಿಗೆ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದಾರೆ. ಇವಾಗ ಇವ್ರು ಯಾರೋ ಗೊತ್ತಾಗ್ತಿಲ್ಲ ನನಗೆ. ಎಲ್ಲರೂ ನಿಂತ್ಕೊಂಡು ಫೋಟೋ ಓಡಿಸ್ಕೊಂಡ್ರು. ಇವ್ರು ಯಾರಂತ ಅಷ್ಟೊಂದು ನನಗೆ ನೆನಪಾಗ್ತಿಲ್ಲ ಅಷ್ಟೇ, ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ಅಂದರೆ ವೀಡಿಯೋಸ್ಗೆ ಬೇರೆಯವ್ರಿಗೆ ಕೊಟ್ಟಿದ್ನಲ್ಲ, ಅವರು ಆ್ಯಡ್ ಮಾಡಿದ್ದಾರೆ ನೋಡಿ. ಎಲ್ಲರೂ ಫೋಸ್ ಕೂತ್ಕೊಂತ ಹೊಡ್ಕೊತಾ ಇದ್ದೀವಿ. ಅಲ್ಲಿಂದ ನಾ ಬಂದಿದ್ದೆ ಊಟಕ್ಕೆ. ತುಂಬ ಜನ ನಿಶಾಂತ್ ರಾಯನ್ಗಾಗಲೇ ನಿದ್ದೆ ಬಂದುಬಿಟ್ಟಿದೆ, ಬಾಯಿ ತೆಗಿತಾ ಇದ್ದಾನೆ. ಇವಾಗ ಊಟ ಎಲ್ಲ ಸಖತ್ತಾಗಿ ಇತ್ತು. ಅಂದರೆ ಅಲ್ಲಿ ಮಾಡಿದ್ದು ಮದುವೆ ಊಟಗಿನ್ನ ರಿಸೆಪ್ಷನ್ದು ಇವ್ರದ್ದು ಊಟ ಚೆನ್ನಾಗಿತ್ತು. ಇವಾಗ ಊಟ ಮಾಡಿಬಿಟ್ಟು ಈ ಥರ ರೆಡಿಯಾಗಿದ್ವಿ. ಮನೆ ಕಡೆ ಹೊರಟ್ವಿ ಛತ್ರದಿಂದ. ಆರತಿ ಶಾಸ್ತ್ರ ಇತ್ತು ಅಂದನಲ್ಲ, ಇವಳು ನಮ್ಮ ಅಕ್ಕನ ಮಗಳು, ನನ್ನ ಮಗಳಂತಲೇ ಹೇಳ್ಬೋದು. ಎಷ್ಟು ಕ್ಯೂಟಾಗಿದ್ದಾಳಲ್ಲ ಇವಳು. ಬೆಂಗಳೂರಲ್ಲಿದ್ಲು, ಅದರಿಂದ ಫುಲ್ಲು ವೈಟ್ ಆಗಿಬಿಟ್ಟಿದ್ದೆಲ್ಲ, ಫುಲ್ಲು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಇವಳು ನನ್ನ ಸೊಸೆ. ಇವತ್ತು ಆರತಿ ಶಾಸ್ತ್ರ ಇತ್ತು. ಅಂದರೆ ಬಡವ್ರ ಮನೆ ಕಂಡ್ರೆ, ಬಡವರು, ಅವರ ತಂದೆ ತಾಯಿನೂ ಬಡವರೇ ಅಂದರೆ ಪ್ರೀತಿ ಕಡಿಮೆ ಇರಲ್ಲ, ಹಣದಲ್ಲಿ ಅಂತಸ್ತಲ್ಲಿ ಕಡಿಮೆ ಇರ್ಬೋದು, ಅವ್ರು ಬಡವರಾಗಿರ್ಬೋದು. ಪ್ರೀತಿ ವಿಶ್ವಾಸದಲ್ಲಿ ಬಡವರನ್ನಕ್ಕಾಗಲ್ಲ, ತುಂಬಾ ಜಾಸ್ತಿ ಶ್ರೀಮಂತರು ಅಂತಲೇ ಹೇಳ್ಬೋದು. ಇವಾಗ ಆರತಿ ಎಲ್ಲ ಆಯಿತು. ಇವಾಗ ಕಲಶ ತೊಗೊಂಡು ಬೆಳಗ್ತಾ ಇದ್ದೀವಿ. ಚೆನ್ನಾಗಿತ್ತು ಈ ಶಾಸ್ತ್ರ. ಇವರು ನಮ್ಮಕ್ಕ, ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ಇವರು ನಮ್ಮಮ್ಮ ದೊಡ್ಡಮ್ಮರು, ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕಂದರು ನೋಡಿ. ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕಂದರು. ಇದು ನಾದಿನಿ. ಎಲ್ಲರೂ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದಾರೆ. ಆ ಹುಡುಗಿ ಇದ್ದಾಳಲ್ಲ, ಈ ಕಡೆ ಇರೋದು ಅವ್ರ ಅಜ್ಜಿ, ಈ ಕಡೆ ಅವ್ರ ನಾದಿನಿ, ನಮ್ಮ ದೊಡ್ಡಮ್ಮ ಅವ್ರ ನಾದಿನಿ. ಇವರು ಅಕ್ಕ ತಂಗಿರು ನಾದಿನಿರು ಒಂದು ಫೋಟೋ ಹೊಡ್ಸ್ಕೊಂಡ್ರು. ನಾವು ಅಕ್ಕ ತಂಗಿಯರು ಮತ್ತು ನಾವು ಅಣ್ಣ. ಅವ್ರ ಅಕ್ಕ ಅಮ್ಮಗೂ 3 ಹೆಣ್ಮಕ್ಳು, ಮತ್ತು ಅವ್ರ ಇನ್ನೊಬ್ಬ ಅಕ್ಕಗೂ 1 ಹೆಣ್ಣು. ದೊಡ್ಡ ಅಕ್ಕಗೆ ಮಾತ್ರ 2 ಗಂಡ್ಮಕ್ಳು 1 ಹೆಣ್ಣು. ಆದ್ದರಿಂದ ನಮ್ಮ ಅಣ್ಣ ಅಂತಲೇ ಹೇಳ್ಕೊತೀವಿ. ಇವಾಗ ನಾವು ಮುಗಿ ಕೊಟ್ಬಿಟ್ಟು ನಾವು ಎಲ್ಲ ಫೋಟೋ ಎಲ್ಲ ಓಡಿಸ್ಕೊಂಡು, ಅಯ್ಯೋ ಆ ಫೋಟೋ ಓಡಿಸ್ಕೊಳಕ್ಕೆ ಎಷ್ಟು ಇದು ಮಾಡ್ತಾ ಇದ್ವಿ ಗೊತ್ತಾ. ಅವ್ರಿಗೆ ಫುಲ್ ಸಾಕಾಗ್ಬಿಡ್ತು ಪಾಪ. 10 ವರ್ಷದ ಹುಡುಗಿ ಫುಲ್ ಸುಸ್ತಾಗ್ಬಿಟ್ಟಿದ್ಲು. ಇವ್ರು ದೊಡ್ಡಪ್ಪ, ಇವರು ನಮ್ಮ ದೊಡ್ಡಮ್ಮ. ಇವರು ನಮ್ಮ ಫ್ಯಾಮಿಲಿ, ನಾವು ಅಕ್ಕ ತಂಗಿರೆಲ್ಲ ಸೇರಿಬಿಟ್ಟು ಒಂದು ಫೋಟೋ ಓಡಿಸ್ಕೊಂಡು ನಾವು ಬಂದಿದ್ದೆ. ಕೋಲಾರ ಕಡೆ ಬಂದ್ವಿ. ಇದು ಕೋಲಾರ ಬಸ್ ಸ್ಟಾಪ್, ಆಂಧ್ರ ಬಸ್ ಸ್ಟಾಪು, ಬೆಂಗಳೂರಲ್ಲಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. KGF ಗಾಡಿ ಬಂತು. ಅಲ್ಲಿಂದ ನಾನು ಬಂದಿದ್ದೆ. ನಿಶಾಂತ್ ಸ್ಕೂಲಿತ್ತು, ಇವಾಗ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಅವ್ನು ಬುಕ್ಸು ರಿಟರ್ನ್ ಮಾಡೋದಿತ್ತು ಇವತ್ತು. ಬುಕ್ಸು ರಿಟರ್ನ್ ಮಾಡಿಬಿಟ್ಟು ಕವರ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿರಿ ನೇಚರ್ ಯಾವ ಥರ ಇದೆ ಅಂತ. ಫುಲ್ಲು ಕೋಲ್ಡಾಗಿ, ಗಾಳಿ ಬೇರೆ ಜಾಸ್ತಿ ಇದೆ. ಚೆನ್ನಾಗಿತ್ತು ವೆದರ್ ಮಾತ್ರ ಚೆನ್ನಾಗಿದೆ. ಜಾಸ್ತಿ ಬಿಸಿಲು ಇಲ್ಲ, ಜಾಸ್ತಿ ಇದೂ ಇಲ್ಲ. ಇವಾಗ ಕರ್ಕೊಂಡು ಬರ್ತಾ ಇದ್ದೀನಿ. ಅವನು ಆಟ ಆಡ್ತಾ ಇದ್ದಾನೆ. ಇವಾಗ ಬಂದುಬಿಟ್ಟು ಹಲಸಿನ ಹಣ್ಣು ಊರಿಂದ ತಂದಿದ್ವಿ.
ಆ ಫಂಕ್ಷನ್ಗೆ ಹೋಗಿದ್ವಲ್ಲ ಅಲ್ಲೇ ನಮ್ಮ ರಿಲೇಷನ್ ಅವ್ರ ಮನೇಲಿತ್ತು, ಅದು ಎತ್ಕೊಬಂದುಬಿಟ್ಟು ಇವಾಗ ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡು ಕುಯ್ತಾ ಇದ್ದಾರೆ. ಅದನ್ನ ಸಾಹಸ ಮಾಡಿ ಕುಯ್ತಾ ಇದ್ದಾರೆ. ಆ ಚಾಕು ಬೇರೆ ಒಂದು ಕಳೆದೋಗ್ಬಿಟ್ಟಿತ್ತು. ಈ ಚಿಕ್ಕ ಚಾಕು ಎಲ್ಲ ಕುಯ್ತಾ ಇರೋದಲ್ಲ, ಆದ್ದರಿಂದ ನಾವು ಇದೇ ಫಸ್ಟ್ ಟೈಮ್ ಅಂದರೆ ಕೋಲಾರದಲ್ಲಿ ಇದೇ ಫಸ್ಟ್ ಟೈಮ್ ಅಲ್ಲಿ ಹಣ್ಣು ತಗೊಬಂದು ಕುಯ್ತಾ ಇರೋದು. ಅದು ಬಿಡಿಯಾಗಿ ಸಿಗುತ್ತಲ್ಲ ಬಿಡಿಸಿರೋ ಹಣ್ಣು, ಅದನ್ನ ತಗೊಬರ್ತಿದ್ವಿ. ಇದೇ ಫಸ್ಟ್ ಟೈಮ್ ಹಣ್ಣು ತಗೊಬಂದು ಕುಯ್ತಾ ಇರೋದು. ಅಂದರೆ ಇಲ್ಲಿ ತಗೊತಾ ಇರಲಿಲ್ಲ, ಊರಲ್ಲಾದರೆ ತಗೊತಾ ಇದ್ವಿ. ನಾವು ನಮ್ಮ ನಾದಿರು ಎಲ್ಲರೂ ನಾವು ಒಂದು 10 ಜನ ಇದ್ವಿ. ಒಂದು ಹಣ್ಣು ತಗೊಂಡು ಕೊಯ್ಕೊಂಡು ಅಲ್ಲೇ ತಿಂದ್ಬಿಟ್ಟು ಬರ್ತಾಯಿದ್ವಿ. ಇಲ್ಲಿ ಇನ್ನೇನು ತೊಗೊಳೋದು ಅಂತ. ಇಲ್ಲಿ ತೊಗೊಳೋದ್ರಲ್ಲಿ ಇಲ್ಲಿ ಒಂದು 50 ರೂಪಾಯಿ ಇರುತ್ತೆ ಈ ಹಣ್ಣಿಗೆ. ಅಲ್ಲೇ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟರೆ ದೊಡ್ಡದು ಒಂದು ಹಣ್ಣೆ ಬಂದುಬಿಡುತ್ತೆ. ಆದ್ದರಿಂದ ಅಲ್ಲೇ ತಗೊಂಡು ಎಲ್ಲರೂ ಕೊಯ್ಕೊಂಡು ತಿಂದು ಬರ್ತಾಯಿದ್ವಿ. ಇಲ್ಲ ಅಕ್ಕ ಮನೆಗೆ ಹೋದರೆ ಅಕ್ಕ ಮನೇಲಿ ಮಾಮಗೆ ತುಂಬ ಜನ ಫ್ರೆಂಡ್ಸು ಕುಟ್ಕೊಳ್ಸೋರು, ಅಲ್ಲೇ ತಿಂದುಬಿಟ್ಟು ಬರ್ತಾಯಿದ್ವಿ. ಹಂಗೆ ಮಾಡಿ ಕೊನೆಗೂ 2 ಭಾಗ ಆಯಿತು ಹಣ್ಣು. ಇವಾಗ ಬಿಡಿಸ್ಬಿಟ್ಟು ತಿನ್ನೋದಷ್ಟೇ. ಈ ಮಕ್ಕಳು ನೋಡ್ರಿ ಸ್ವಾಮಿ, ಬೇಡ ಅನ್ಸ್ಬಿಡುತ್ತೆ. ನೋಡಿ ಅದಿನ್ನೂ ಬಿಡಿಸೇ ಇಲ್ಲ, ಕಿತ್ಕೊಂಡು ಓಪನ್ ಆದ ತಕ್ಷಣ ಕಿತ್ಕೊಂಡು ತಿಂತಾ ಇದ್ದಾರೆ. ತೊಳಿಬೇಕು ಅಂದರು ಕೇಳ್ತಾ ಇಲ್ಲ, ಏನಂದ್ರು ಹೇಳ್ತಾ ಇಲ್ಲ. ಮೊದಲು ನಮ್ಮ ದೊಡ್ಡಪ್ಪ ತರೋರು ಫುಲ್ಲು ಎಷ್ಟು ದೊಡ್ಡ ಹಣ್ಣು ತರೋರು ಗೊತ್ತಾ, ಅದು ನೆನಪಾಗ್ಬಿಡ್ತು ನನಗೆ. ನಾವು ಹಿಂಗೆ ಮಾಡ್ತಾಯಿದ್ದಿದ್ರು, ಬಿಡಿಸ್ತೀವಿ ಅಂತ ನಾವೇ ತಿಂದಾಕ್ಬಿಡ್ತಿದ್ವಿ. ಕೊನೆಗೂ ಒಂದು 15-20 ಇತ್ತು ಇದರಲ್ಲಿ. ಒಂದು 8 ಬೇರೆಯವ್ರಿಗೆ ಕೊಟ್ವಿ. ಇನ್ನು ಇರೋ 15ರಲ್ಲಿ ನಾವು ತಿಂದ್ವಿ. ಇವ್ರು ಚಿಕ್ಕವು ಅರ್ಧ ಆಗಿರೋವೆಲ್ಲ ಇವ್ರು ತಿಂದಾಕ್ಬಿಟ್ರು. ಮುಂಚೆಲೆ ತಿನ್ನೋಷ್ಟು ತಿಂದುಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ವಿ. ನಮಗೆ ಅಷ್ಟೊಂದು ಊರಲ್ಲೆಲ್ಲ ತಿಂದು ಬಂದ್ವಿದ್ದೀವಲ್ಲ, ಅಷ್ಟೊಂದು ಹಣ್ಣು ಬೇಕು ಅನಿಸ್ತಾ ಇಲ್ಲ. ಒಂದು ವಾರ ಕಳೆದ್ಮೇಲೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಕಂಟಿನ್ಯೂಸ್ ಆಗಿ ತಿಂತಾಯಿದ್ದೆ, ಬೇಡ. ಇದಾಗಿತ್ತು ಇವತ್ತಿನ ವೀಡಿಯೋ. ಅಂದರೆ ಕಂಟಿನ್ಯೂಸ್ ಆಗಿ ಹಣ್ಣು ಕೊಟ್ಟರೆ ಹಲಸಿನ ಹಣ್ಣು ತಿನ್ನೋಕ್ಕಾಗಲ್ಲ. ಅಂದರೆ ಒಂದು ವಾರ 15 ದಿನ ಗ್ಯಾಪ್ ಕೊಟ್ಟರೆ ತಿನ್ನಬೇಕು ಅನಿಸುತ್ತೆ, ಆಸೆನೂ ಆಗುತ್ತೆ. ಕಂಟಿನ್ಯೂಸ್ ಆಗಿ ತಿಂದು ನಾವು ತಿನ್ನೋಕ್ಕೆ ಆಗಲಿಲ್ಲ. ಅದು ಚಿಕ್ಕ ಹಣ್ಣನ್ನೇ ಏನಿಲ್ಲ ಅಂದರೂ ಒಂದು 3 ದಿನ ತಿಂದಾಕ್ಬಿಟ್ವಿ. ಅಂದರೆ ಕಂಟಿನ್ಯೂಸ್ ಆಗಿ ಊರಲ್ಲೂ ತಿಂದು ಬಂದಿದ್ವಲ್ಲ, ಅದರಿಂದ ತಿನ್ನೋಕ್ಕಾಗಲಿಲ್ಲ. 3 ದಿನಕ್ಕೆ ತಿಂದು ಖಾಲಿ ಮಾಡಿದ್ವಿ. ಕೊನೆಗೂ ತುಂಬ ದಿನ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಅಲ್ಲಿಗೆ ಒಂದೊಂದು ಹೋಗ್ಬಿಟ್ಟಿತ್ತು ಹಣ್ಣುಗಳು, ಮೆತ್ತಗಾಗ್ಬಿಟ್ಟಿದ್ವು. ಆದ್ದರಿಂದ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.